H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಮ್ಮೆ ಧ್ವನಿ ಮಾಡ್ತಾ ಇದೆ ಅಂದರೆ ಅದರ ಅಧ್ಯಕ್ಷರು ನಮ್ಮ ಮಹೇಶ್ ಜೋಶಿ ಅವರು ಮತ್ತು ಬಾಯಲಾಗಿ ತಿದ್ದುಪಡಿ ತರ್ತಾನಂತೂ ಓಡಾಡ್ತಾ ಇದ್ದಾರೆ. ಬರುವ 27ರಂದು ಸರ್ವ ಸದಸ್ಯರ ಸಭೆ ಕರೆದ, ವಿಶೇಷ ಸಭೆ ಕರೆದ. 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸಂಡೂರು ತಾಲೂಕಿನ ನಂದಿಹಳ್ಳಿಯಲ್ಲಿರುವ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ಸರ್ವ ಸದಸ್ಯರ ವಿಶೇಷ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಮತ್ತೆ ಬಾಯಲು ತಿದ್ದಿದ್ರು. ಈಗಾಗಲೇ 2 ಸಲ ತಿದ್ದಿದ್ದಾರೆ, ಸಂಪೂರ್ಣವಾಗಿ ತಿದ್ದಿದ್ದಾರೆ, ತಮ್ಮ ಹೆಂಗೆ ಬೇಕಂತ ತಿದ್ದುಕೊಂಡಿದ್ದಾರೆ. ಈಗ 3ರಲ್ಲಿ ಮತ್ತೆ ತಿದ್ದಲಿಕ್ಕೆ ಹೊರಟಿದ್ದಾರೆ. ಸಾಹಿತಿಗಳಿಗೇನು ಈಗ ತಿದ್ದಲಿಕ್ಕೆ ಒಪ್ಪಿದ್ದಾರೆ, ಇನ್ನು ಇದಕ್ಕೆ ಒಪ್ಪಬಹುದು ಅಂತ ಅವ್ರದ್ದು ತಲೆಯಿಲ್ಲದ ಒಪ್ಪಿಸ್ಬಹುದು ಅವರು. ಯಾಕೆಂದರೆ ಬುದ್ಧಿವಂತರಿದ್ದಾರೆ ಮಹೇಶ್ ಜೋಶಿ ಅವರು. ಜೊತೆಗೆ ಇದೊಂದು ಕಾನೂನು ಮಾಡಿ ಹೋಗಿಬಿಡೋಣಪ್ಪ, ಎಲ್ಲಿ ಅಧ್ಯಕ್ಷ ಸರ್ವಾಧಿಕಾರಿ ಮಾಡುವ ಎಲ್ಲ ಲಕ್ಷಣವನ್ನು ಇದರಲ್ಲಿ ಸೇರಿಸಿದ್ದಾರೆ ಅಂತ ಅನ್ನಿಸ್ತದೆ. ಪರಮಾಧಿಕಾರ, ಸರ್ವಾಧಿಕಾರ ತಾನೊಬ್ಬರೇ ಹೇಳಿದ್ದು ಫೈನಲ್ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ನಾಮನಿರ್ದೇಶನ, ಸದಸ್ಯತ್ವ ರದ್ದತಿ, ಬಯಲಾ ತಿದ್ದುಪಡಿ ಸಿದ್ಧತೆ ನಡೆಸಿದ್ದಾರೆ. ಈ ದಿಶೆಯಲ್ಲೇ ನಾಮನಿರ್ದೇಶನ ಆಯಿತು, ಮತ್ತೇನಾದರೂ ಎಲ್ಲಾದರೂ ಕೈ ಆಡಿಸುವಂಥದ್ದು. ಕೊನೆಗೆ ಸರ್ಕಾರ ದುಡ್ಡು ಸರಿಯಾದ ಟೈಮ್ ಕಳಿಸ್ಲಿಕ್ಕೆ ಆ ದುಡ್ಡನ್ನು ತಕ್ಕೊಳ್ಳೋದು ಹೆಂಗೆ ಅನ್ನೋದು ಸಹಿತ ಒಂದು ಲಾವ್ ಮಾಡ್ತಾಯಿದ್ದಾರೆ, ಬಯಲಾ ಮಾಡಿ ತಿದ್ದುಪಡಿ ಮಾಡ್ತಾಯಿದ್ದಾರೆ. ಮಹೇಶ್ ಜೋಶಿ ಅವರು ಒಂದು ರೀತಿಯ ತಿದ್ದುಪಡಿಗೆ ಪ್ರಸಿದ್ಧರಾಗಿಬಿಟ್ರು. ಮತ್ತು ನಮ್ಮ ಸಾಹಿತಿಗಳು ಸಹಿತಕ್ಕೆ ಒಪ್ಪುವುದನ್ನು ನೋಡಿದಾಗ ಇನ್ನೊಂದು ಮಾತ್ರ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತಿಗಳಿಗೆ ಇದ್ದಿದ್ರೆ ಭಾಳ ಚೆನ್ನಾಗಿತ್ತೇನೋ. ಇದರಲ್ಲಿ ಯಾವ್ಯಾವುದೋ ಕ್ಷೇತ್ರದ ಯಾವುದೋ ಜನ ತಂದು ನಾವು ಸೇರಿಸೋದ್ರಿಂದಾಗಿ ಸಾಹಿತಿಗಳು ಅಲ್ಲದ ಜನರು ಸಹಿತ ಸಾಹಿತ್ಯ ಪೋಷಕರು ಸಹಿತ ಬರೋದರಿಂದಾಗಿ ನಿಜವಾಗಿಯೂ ಸಾಹಿತಿಗಳಿಗೆ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾಯಿದ್ದೀನೋ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲೇ ಲಾಬಿ ನಡೀತಾ ಇರ್ತದೆ, ತಮಗೆ ಬೇಕಾದಂಥವ್ರಿಗೆ ಪುಸ್ತಕಗಳ ಮಾರಾಟ ಮಾಡಿಸುವಂಥದ್ದು, ಪ್ರಿಂಟ್ ಹಾಕಿಸುವಂಥದ್ದು, ಮತ್ತು ಲಾಭ ಮಾಡಿಸೋದು ಕೆಲಸ ನಡೀತಾವಂಥ ಆರೋಪಗಳಿದ್ದಾವೆ. ಕನ್ನಡ ಸಾಹಿತ್ಯ ಪರಿಸ್ಥಿತಿ ಆರೋಪದಿಂದ ದೂರ ಆಗಿಲ್ಲ. ಇಲ್ಲೂ ಎಲ್ಲ ವಶೀಲಿಬಾಜಿ ಅದು ಇದು ಎಲ್ಲ ನಡೀತಿರ್ತದೆ ಅಂತೇಳಿ ನಿಜವಾದ ಸಾಹಿತಿಗಳು ಯಾವುದೋ ಮೂಲೆಯಲ್ಲಿ ಇರ್ತಾರೆ. ಅವರ ಎಂದೋ ಗುರುತಿಸಿ ಕರೆದ ಒಂದು ಪೇಟ ಹಾಕಿ ಮಾಲೆ ಹಾಕಿ ಕಳಿಸಿಬಿಟ್ರೆ ಮುಗಿದೋಗ್ಬಿಡುತ್ತೆ. ನಮ್ಮ ಕವಿಗಳ ಬಗ್ಗೆ, ಕಲಾಕಾರರ ಬಗ್ಗೆ, ಲೇಖಕರ ಬಗ್ಗೆ ಭಾಳಷ್ಟು ನೋವಿನಿಂದ ಈ ಮಾತನ್ನು ಹೇಳಬೇಕಾಗಿದೆ. ಸನ್ಮಾನ ಅಂದ್ರೆ ಮುಗಿದಪ್ಪ, ಒಂದು ಶಾಲ ಒಂದು ಮ್ಯಾಲೆ ಟೋಪಿ ಮಾರಿ ಬಂದ್ರಿ, ಗಾಡಿ ಕೆಲಸ ತೊಗೊಳ್ರಿ, ಊಟ ಮಾಡಿ ಹೋಗಿಬಿಡ್ರಿ. ನಿಜವಾಗಿಯೂ ಈ ರಾಜ್ಯದಲ್ಲಿ ಅಷ್ಟಲ್ಲ, ಈ ದೇಶದಲ್ಲಿ ಪರಿಸ್ಥಿತಿ ಹೆಂಗದ ಅನ್ನಿಸ್ತದೆ. ಯಾಕಂದ್ರೆ ಬರೋದು ಬದುಕೋದು ಭಾಳ ಕಷ್ಟದ. ಭಾಳಷ್ಟು ಸಾಹಿತಿಗಳ ಅಭಿಪ್ರಾಯ, ಆ ಅಭಿಪ್ರಾಯವನ್ನು ಅವ್ರು ಹೊರಗೆ ಹಾಕಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಯಾಕೋ ಏನೋ ಭಾಳಷ್ಟು ಸಾಹಿತಿಗಳಲ್ಲೇ ನಾನು ನೋಡಿದ ಸಾಹಿತಿಗಳಲ್ಲೇ, ನಾನು ಸಮೀಪ ನೋಡಿದ ಸಾಹಿತಿಗಳಲ್ಲೇ ಧೈರ್ಯ ಇಲ್ಲ ಅನ್ನಿಸ್ತದೆ. ಪ್ರಶ್ನೆ ಮಾಡೋದು ಶಕ್ತಿ ಇಲ್ವೇ ಅನ್ನಿಸ್ತದೆ. ಎಲ್ಲೋ ಕೆಲವರು ಇದ್ದಾರೆ, ಅವ್ರಿಗೆ ಬೆಂಬಲನೂ ಕೊಡೋದಿಲ್ಲ, ಓಪನ್ನಾಗಿ ಬರೋದಿಲ್ಲ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಸರಿ ಇದಪ್ಪ ನಿಮ್ಮ ಅಂತಾರೆ. ಈಗ ನೋಡ್ರಿ 3 ಸಲ ಬಾಯೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಮಹೇಶ್ ಜೋಶಿ ಅವರು. ಯಾಕೆ ರೀ ಚೇಂಜ್ ಮಾಡ್ತೀರಿ ಅಂತ ತಕ್ಷಣ ಕಾರಣ ಹೇಳ್ತಾರೆ. ಬಿಡ್ರಿ ಪಾಪ 108 ಕಾರಣ ಹೇಳ್ತಾರೆ, ಬುದ್ಧಿವಂತರಿದ್ದಾರೆ. ಒಂದು ರೀತಿಯಿಂದ ಈ ಸಾಹಿತ್ಯವನ್ನು ವ್ಯಾಪಾರೀಕರಣ ಮಾಡೋದ್ರಲ್ಲಿ ಭಾಳಷ್ಟು ಪಾಂಡಿತ್ಯವನ್ನು ಹೊಂದಿದ್ದಾರೆ ಅವರು. ಅವ್ರೇನು ಅವ್ರು ಟೀಕಾ ಅಂತ ಹೇಳ್ತಾ ಇಲ್ಲ, ಇದನ್ನು ವಸ್ತುಸ್ಥಿತಿಯನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಟೀಕೆಗಳು ಇರಲೇಬೇಕಾಗ್ತದೆ, ಇದು ಪ್ರಜಾಪ್ರಭುತ್ವ. ಅವರು ಈ ಸಾಹಿತಿಗಳಿಂದ, ಸಾಹಿತಿ ಪೋಷಕರಿಂದ ಆರಿಸಿ ಬಂದಂಥವರು. ಅದಕ್ಕಾಗಿ ಸಾಹಿತ್ಯಕ್ಕೆ ಅವ್ರು ಬಂದಿರಬೇಕಾಗ್ತದೆ ಅನ್ನೋದು ಅಷ್ಟು ಸತ್ಯದ. ಈ ಹಾಲಿ ಅಧ್ಯಕ್ಷ ಮಹೇಶ್ ಅವರು ತಮ್ಮ ಕಾರ್ಯಕಾರ ಸಮಿತಿ ಅಂದರೆ ನಾವು ಬಂದ ನಂತರ 3ನೇ ಸಲ, 1ನೇ ಸಲ 2022 ಮಾಡಿದರು ಬದಲಾವಣೆ, ಬಯಲಾಗಿ ತಿದ್ದುಪಡಿ ಮಾಡಿದರು. 2ನೇ ಸಲ 2023 2ನೇ ಬಾರಿ ಪೂರ್ಣವಾಗಿ ಬದಲಾಯಿಸಿದ್ರು. ಈಗ 3ನೇ ಸಲ ಹೊಂಟಿದ್ದಾರೆ. ಏನು ಮಾಡೋಕ್ಕೆ ಹೊಂಟಿದ್ದಾರಪ್ಪ 3ನೇ ಸಲ? ಪ್ರಸ್ತಾವಿತ ತಿದ್ದುಪಡಿಗೂ 20 ನಿಯಮಗಳನ್ನು ಒಳಗೊಂಡಿದೆ. ಒಂದು 20 ನಿಯಮ ಮಾಡಿದ್ದಾರೆ ಇದ್ರಾಗ. ಅದರ ಪ್ರಕಾರ ಅದಕ್ಕೆ ಸೇರಿಸೋರು ನಾಳೆ ಬರೋ ಸಂದರ್ಭದಲ್ಲಿ. ಮಧ್ಯದಾಗಿ ಜಿಲ್ಲಾ ಘಟಕವು ಸೇರಿದಂತೆ ತೆರವಾದ ವಿವಿಧ ಘಟಕಗಳ ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡ ಸದಸ್ಯರನ್ನು ಕಾರಣ ನೀಡದೆ ಬದಲಾಯಿಸುವ ಅಧಿಕಾರ ರಾಜ್ಯ ಘಟಕದ ಅಧ್ಯಕ್ಷರ ದೊರೆಯಲಿದೆ. ಇದೇನಾದರೂ ಬಾಯಲಾದಲ್ಲಿ ಸೇರ್ತಂದ್ರೆ ಮಧ್ಯದಾಗೆ ನಾಮನಿರ್ದೇಶನ ಮಾಡೋ ಹಕ್ಕು ಸಿಗ್ತದೆ, ತೆರವಾದ ಜಾಗದಲ್ಲೇ, ಖಾಲಿಯಾದ ಜಾಗದಾಗ. ಜೊತೆಗೆ ಒಂದು ಕಿತ್ತಾಕೋದು ಇರ್ತದೆ ಅಧ್ಯಕ್ಷರಿಗೆ, ಅವ್ರ ಬಿಟ್ಟು ಬಚ್ಚಾರಿಗಿಲ್ಲ. ಅಂದ್ರೆ ಒಂದು ರೀತಿ ಇದು ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಡಿಕ್ಟೇಟರ್ಶಿಪ್ಗೆ ಹಾದಿ ಕೊಟ್ಟಂಗೆ ಆಗ್ತಾಯಿದೆ. ಇನ್ನು 2ನೇದ್ದು, ಜಿಲ್ಲೆ, ಗಡಿನಾಡು, ಗಡಿ ರಾಜ್ಯ ಘಟಕದ ಅಧ್ಯಕ್ಷರು, ನಾಮನಿರ್ದೇಶನಗೊಂಡ ಸದಸ್ಯರು
ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಗೆ ರಾಜ್ಯ ಘಟಕದ ಅಧ್ಯಕ್ಷರ ಅನುಮತಿ ಪಡೆಯದೆ ಸತತ 3 ಬಾರಿ ಗೈರಾಗುವಂತಿಲ್ಲ. 3 ಬಾರಿ ಗೈರಾದ್ರೆ ಸಪೋಸ್ ಒಂದು ವೇಳೆ ಗೈರಾದಲ್ಲಿ ಅವರ ಸದಸ್ಯರು ತನ್ನಿಂತಾನೇ ರದ್ದಾಗಲಿದೆ. ರದ್ದಾಗಿ ಹೋಗ್ತದೆ. 3 ಸಲ ಬರಲಿಲ್ಲಪ್ಪ, ಇವರು ಅಧ್ಯಕ್ಷರು ಪಡೆಯಲಾರ್ದ. ಹೀಗೆ ತೆರವಾದ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ಪ್ರಸ್ತಾವಿತ ತಿದ್ದುಪಡಿಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು ನೀಡಲಾಗಿದೆ. ಈಗೇನು ಖಾಲಿಯಾಗಿರ್ತವಲ್ಲ, ಇವು ಜಾಗದಾಗ ನಾಮನಿರ್ದೇಶನದ ಪಟ್ಟಿಯನ್ನು ಇವರು ಅಧ್ಯಕ್ಷರು ಹಾಕಬೇಕು. ಇದು 2ನೇ ಬದಲಾವಣೆ. ಇನ್ನು 3ನೇದಾಗಿ ನಿಧನರಾದಂಥ ಸದಸ್ಯರು ನಿಧನ ಅಥವಾ ರಾಜೀನಾಮೆ ಮತ್ತು ಅನರ್ಹತೆ ಸೇರಿ ವಿವಿಧ ಕಾರಣಗಳಿಂದ ಜಿಲ್ಲಾ ಘಟಕದ ಚುನಾಯಿತ ಅಧ್ಯಕ್ಷರ ಸ್ಥಾನ ತೆರವಾದರೆ ಆ ಸ್ಥಾನಕ್ಕೆ ಮುಂದಿನ ಆದೇಶ ಅಥವಾ ಚುನಾವಣೆವರೆಗೆ ನಾಮನಿರ್ದೇಶನ ಮಾಡೋದಕ್ಕಾರು ಅಧ್ಯಕ್ಷರಿಗೆ ಇರಲಿದೆ. ಎಲ್ಲಿ ಇವರ ಅಧ್ಯಕ್ಷರು ನೇಮಿಸೋರು ಇವರ ಅಧ್ಯಕ್ಷರಲ್ಲ ಮುಂದಿನ ಚುನಾವಣೆ ಆಗುವವರೆಗೆ. ತಾಲೂಕು ಮತ್ತು ಹೋಬಳಿ ಘಟಕದಲ್ಲಿ ಇಂಥ ಪರಿಸ್ಥಿತಿ ಉದ್ಭವಿಸಿದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಜ್ಯ ಘಟಕದ ಅಧ್ಯಕ್ಷರನ್ನು ಚರ್ಚಿಸಿ ಅನುಮತಿ ಪಡೆದ ಬಳಿಕವೇ ನಿಗದಿತ ಸ್ಥಾನಕ್ಕೆ ಹೆಸರನ್ನು ಘೋಷಿಸಬೇಕು ಎಂದು ತಿಳಿಸಲಾಗಿದೆ. ಇಲ್ಲೂ ತಾಲೂಕು ಮಟ್ಟದಲ್ಲಿ ಎಲ್ಲೋ ಆಗಲಿ ಅಲ್ಲಿ ಇಂಥ ಪ್ರಸಂಗ ಬರ್ತಪ್ಪ ಅಂದ್ರೆ ಅಲ್ಲಿಯ ತಾಲೂಕು ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರನ್ನು ಕೇಳ್ಕೊಂಡು ಮಾಡಬೇಕಾದ್ರೆ ಅವ್ರು ಹೇಳಿದಂಗೆ ನೋಡ್ಕೋಬೇಕು. ಅಂದರೆ ಒಟ್ಟಾರೆಯಾಗಿ ಇಡೀ ರಾಜ್ಯದ ಈ ಸಾಹಿತ್ಯಗಳ ಜುಟ್ಟನ್ನು ನಮ್ಮ ಕೈ ಹಿಡ್ಕೊಳ್ಳೋಂಥ ಕೆಲಸವನ್ನು ನಮ್ಮ ಮಹೇಶ್ ಜೋಶಿ ಅವರು ಮಾಡ್ತಾಯಿದ್ದಾರೆ. ಏನೇನು ಕಾರಣ ಹಚ್ಚಿ ಮಾಡುವಂಥ ನಡೀತಿರ್ತಾವೆ. ಒಬ್ಬನಾಗಿ ಕಾರಣ ಹಚ್ಚಿ ಹೇಳೋದು ಭಾಳ ಸ್ವಲ್ಪ ಆಗಿಬಿಡ್ತೀವಿ. ಕಾರಣ ಮಾಡ್ಕೊಳ್ಳೋರು ಇದ್ದಾರೆ. 20 ನಿಯಮಗಳು ಬದಲಾಯಿಸ್ತಿದ್ದಾರೆ. ಕಾರಣ ಹೇಳೋದೇ ಬದಲಾವಣೆ. ಇಲ್ಲೇ ಯಾವುದೂ ಕಾರಣ ಹೇಳಬೇಕಂತಿಲ್ಲ, ಬದಲಾಯಿಸಿಬಿಡೋದಷ್ಟೇ ಕೆಲಸ. ಕಾರಣ ನೀವು ಕೇಳೋಂಗಿಲ್ಲ, ಅವ್ರು ಹೇಳುವಂಗಿಲ್ಲ. ನಾಮನಿರ್ದೇಶಿತ ಸದಸ್ಯರನ್ನು ಯಾವುದೇ ಕಾರಣ ಇಲ್ಲದೆ ಬದಲಾವಣೆ ಮಾಡುವ ಅಧಿಕಾರವನ್ನು ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ನಾಮನಿರ್ದೇಶನ ಉಳಿದಲ್ಲ ಇಂಥವ್ರನ್ನೆಲ್ಲ ಎಲ್ಲ ಸದಸ್ಯರನ್ನು ಅವ್ರು ಕೇಳುವಂಗಿಲ್ಲ. ಕಾರಣ ಕೇಳಕ್ಕೆ ನೋ ಆನ್ಸರ್ ದಟ್ ಇಸ್ ಮೀನಿಂಗ್ ಅಂತ ಕೈಬಿಡೋದು. ನಾಮನಿರ್ದೇಶಿತ ಸದಸ್ಯರು ಗುರುತರ ಆರೋಪದಲ್ಲಿ ರಾಜೀನಾಮೆ ನೀಡಿದಲ್ಲಿ ಅವರ ರಾಜೀನಾಮೆಯನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಕಸಾಪ ರಾಜ್ಯ ಘಟಕದ ಅಧ್ಯಕ್ಷರು ಹೊಂದಿರುತ್ತಾರೆ ಎಂದು ತಿದ್ದುಪಡಿಯ ಕರಡಿನಲ್ಲಿ ಉಲ್ಲೇಖಿಸಲಾಗಿದೆ. ಒಟ್ಟಲ್ಲಿ ಟೋಟಲ್ ಆಗಿ ಇಡೀ ಅಂದರೆ ಕೊನೆಯದಾಗಿದೆ ಹೇಳಿದ ನಿಮಗೆ ನಾಮನಿರ್ದೇಶನ ಆಗಿರ್ಬೋದು ಮತ್ತೇನಾಗಿರ್ಬೋದು ಯಾವುದೋ ಆರೋಪದಿಂದ ಅವರು ನಿವೃತ್ತರಾದರೆ ರಾಜೀನಾಮೆಯನ್ನು ಅಂಗೀಕರಿಸುವ ತಿರಸ್ಕರಿಸುವ ಅಧಿಕಾರ ರಾಜೀನಾಮೆ ತೊಗೋಬೋದು, ಬಿಡ್ಬೋದು. ಅದು ಅಧಿಕಾರ ರಾಜ್ಯಾಧ್ಯಕ್ಷರ. ಒಟ್ಟಾರೆಯಾಗಿ ಹೊಸ ನಿಯಮಾವಳಿಗಳಿಂದ ಪೂರ್ಣ ಪ್ರಮಾಣದ ಒಬ್ಬ ಈ ಅಧ್ಯಕ್ಷ ಒಬ್ಬ ಡಿಕ್ಟೇಟರ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಷ್ಟೇ ಹಣ ಜಮಾ ಮಾಡೋದಿದ್ರೆ DC ವಿರುದ್ಧವೇ ದಾವೆ. ಒಂದು ವೇಳೆ ಈ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಆದಾಗ 10 ತಿಂಗಳ ಗಡುವನ್ನು ನೀಡಲಾಗಿದೆ. ಸಾಹಿತ್ಯ ಪರಿಷತ್ತಿನ ರಾಜ್ಯಗಳಿಗೆ ಜಮಾ ಮಾಡಲು 10 ತಿಂಗಳು ಕೊಟ್ಟಿರ್ತದೆ. ಈಗ ಸಾಹಿತ್ಯ ಪರಿಷತ್ತಿನ ಒಂದು ಏನಪ್ಪ ಅಂತಂದರೆ ರಾಜ್ಯ ಘಟಕಕ್ಕೆ ಜಮೆ ಆಗಬೇಕಾಗಿದ್ದ ಹಣ ಉಳಿದಿರ್ತದೆ ದುಡ್ಡು, ಅದು ಮತ್ತೆ ಖರ್ಚಾಗ ಉಳಿದ ಆ ದುಡ್ಡು ಜಮಾ ಆಗದಿದ್ದರೆ 10 ತಿಂಗಳೊಳಗೆ ಜಮಾ ಮಾಡಿಸ್ಬೇಕು ಅಂತ ಹೇಳುವಂಥದ್ದು. ಆ ಬಾಕಿ ಮೊತ್ತವನ್ನು ಜಮಾ ಮಾಡಿದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಕಸಾಪ ಅಧ್ಯಕ್ಷರು ಪತ್ರ ಬರೆದು ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಲು ಮನವಿ ಮಾಡುವುದು. ಬಳಿಕ 3 ತಿಂಗಳಲ್ಲಿ ಜಮಾ ಆಗದಿದ್ದರೆ ಸಮ್ಮೇಳನದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ ಮತ್ತು ಸಮ್ಮೇಳನದ ಬಳಿಕ ಹೊಸದಾಗಿ ವರ್ಗಾವಣೆಯಾಗಿ ಬಂದ ಜಿಲ್ಲಾಧಿಕಾರಿ ವಿರುದ್ಧ ನ್ಯಾಯಾಲಯದಲ್ಲಿ ತಾವೇ ಹೂಡುವ ಬಗ್ಗೆಯೂ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಇದೆಲ್ಲ ನೋಡಿದಾಗ ಮತ್ತು ಅಧಿಕಾರದ ಮೇಲೆ ಸಹಿತ ತಮ್ಮ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನವನ್ನು ನೋಡಿದಾಗ ಒಂದು ರೀತಿ ಬೇಗಿಲ್ಲ ಅಂತಲ್ಲ, ಸರ್ಕಾರಿ ಅಧಿಕಾರಿಗಳು ಇವತ್ತು ಜಡ್ಗಟ್ಟು ಹೋಗಿದ್ದಾರೆ ಅನ್ನೋದು ಒಪ್ಪುವ ಮಾತನ್ನು. ಆದರೆ ಈ ರೀತಿ ನೇಮ್ ಮಾಡೋದು ಎಷ್ಟು ಮಾಡಿ ಸರಿ, ಇದು ಚರ್ಚೆಗೆ ಆಸ್ಪದ ನೀಡುವಂಥದ್ದು. ಕೆಲವೊಂದಿಷ್ಟು ಒಳ್ಳೆಯ ಅಭಿಪ್ರಾಯಗಳಿದ್ದಾವೆ, ಒಳ್ಳೆಯ ರೂಲ್ಸ್ ಇದ್ದಾವೆ. ಯಾಕಂದರೆ ಈ ಒಂದು ಸಾಹಿತ್ಯಗಳ ಕೆಲಸದಿಂದಾಗ ವಿಶೇಷವಾಗಿ ಸರ್ಕಾರ ನಿರ್ಲಕ್ಷ್ಯ ವಹಿಸುವುದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲಿ ಕೆಲವೊಂದಿಷ್ಟು ಒಳ್ಳೆಯದು ಅನ್ಬೋದು ನಾವು. ಬಟ್ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆಯನ್ನು ತಮ್ಮ ಹಿಡಿದಕ್ಕೆ ತೆಗೆದುಕೊಳ್ಳುವಂಥ ಒಬ್ಬ ಅಧ್ಯಕ್ಷರಿಗೆ ಪೂರ್ಣ ಅಧಿಕಾರ ಕೊಡುವಂಥ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನಿಶ್ಚಿತವಾಗಿಯೂ ಇದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಸಾಹಿತಿಗಳು ಕೇಳಬೇಕು ಇದನ್ನು. ಯಾಕೆಂದ್ರೆ ಇದೆಲ್ಲ ನಡೆದು ಸಾಹಿತಿಗಳ ಮೇಲೆ, ಸಾಹಿತಿಗಳ ಬೆಂಬಲಿಗರ ಮೇಲೆ ಅನ್ನುವಂಥದ್ದು ಇಲ್ಲಿ ನಾವು ಕಂಡು ಬರ್ತಾ ಇದೆ. ಇದು ಈ ಬದಲಾವಣೆಗಳು ಯೋಗ್ಯನಾ ಸರಿನಾ? ಮಹೇಶ್ ಜೋಶಿ ಅವರಂತ ಯೋಗ್ಯ ಅಂತ ಹೇಳ್ತಾರೆ. ಬಟ್ ಉಳಿದವರು ಇದಕ್ಕೆ ಪ್ರತಿಕ್ರಿಯೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ 27ರಂದು ಹಾಜರಾಗಿ ತಮ್ಮ ವಿಚಾರಗಳನ್ನು ತಿಳಿಸ, ಇದು ಸರ್ವಾಧಿಕಾರತ್ವಕ್ಕೆ ಎಡೆ ಆಗದಂತೆ ಅಥವಾ ಈ ಒಂದು ಅಧಿಕಾರಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಡಿಕ್ಟೇಟರನ್ನು ತಯಾರು ಮಾಡದಂತೆ ನೋಡುವ ಕೆಲಸ ಸಾಹಿತಿಗಳದು. ಯಾಕೆಂತಂದ್ರೆ ಸಾಹಿತ್ಯ ಅನ್ನೋದು ಇದು ಏನಪ್ಪ ಅಂದ್ರೆ ಅನಭಿಷಿಕ್ತ ದೊರೆ, ಅಂದ್ರೆ ಪೇಟ ಮೇಲೆ ಇಲ್ಲ ರಾಜತ್ವದ್ದು.
ಬಟ್ ಸ್ವತಃ ಕವಿ ಸ್ವತಂತ್ರ ಅನ್ನೋದು ಈ ಸಲ ತೋರಿಸ್ಬೇಕಂತ ಸಮಯ ಎಲ್ಲ ಕವಿಗಳಿಗೆ ಲೇಖಕರಿಗೆ ಬಂದದ. ಇರಲಿ, ಏನಾದರೂ ಆಗಲಿ ಕಸಾಪ ಅಧ್ಯಕ್ಷರ ಈಗ ತೆಗೆದುಕೊಳ್ತಿರುವಂಥ ಈ ಪರಮಾಧಿಕಾರದ ನಿರ್ಣಯ ಇದನ್ನು ವಿರೋಧಿಸಬೇಕಾದ್ದು ಪ್ರತಿಯೊಬ್ಬ ಪ್ರಜ್ಞಾವಂತ ಸಾಹಿತ್ಯ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ. ವಿರೋಧಿಸು ಅಷ್ಟೇ ಅಲ್ಲ, ಸರಿ ಇದ್ರ ಒಪ್ಪುವಂಥದ್ದು, ಸರಿ ಇಲ್ಲದೆ ಹೋದ್ರೆ ಬಿಡುವಂಥ ಕೆಲಸನೂ ಅವ್ರದ್ದು ಅಂತ ಹೇಳ್ತಾ ನನಗನಿಸಿ ಕೆಲವು ಮಾತಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.